ರಮ್ಯ ಶಿವ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವೀಗ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ಮನೆಯಲ್ಲೇ ಇದ್ದೇವೆ. ಇಲ್ಲಿಂದಲೇ ನೇರ ಪ್ರಸಾರ ಮಾಡ್ತಾ ಇದ್ದೇವೆ. ಆರ್ಯನ್ ಸಿನಿಮಾದ ಮೊದಲ ಪ್ರಮೋಷನ್ ಅನ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೇವೆ. ಆರ್ಯನ್ ಆಗಸ್ಟ್ 1ನೇ ತಾರೀಕು ತೆರೆ ಕಾಣ್ತಾ ಇದೆ. ಅದಕ್ಕೂ ಮುಂಚೆ ಚಿತ್ರದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾವು ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಸ್ವಾಗತ. ನಮಸ್ಕಾರ. ಹಾಗೆ ಈ ಚಿತ್ರದಲ್ಲಿ ನಿಮ್ಮನ್ನೆಲ್ಲ ಕಚಗುಳಿ ಇಟ್ಟು ನಗಿಸಲಿರುವಂತಹ ಬುಲೆಟ್ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು, ರಮ್ಯಾ ಶಿವ ಅಂತ ಹೆಸರಿಟ್ಬಿಟ್ಟು ಇಲ್ಲಿ ಒಬ್ರು ಮಿಸ್ಸಿಂಗ್ ಅಲ್ವಾ ಅಂತ. ಹೌದು, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ರಮ್ಯಾ ಅವರು. ಅವ್ರ ಜೊತೆ ಕೂಡ ಮಾತನಾಡೋಣ. ಮೊದಲಿಗೆ ಆರ್ಯನ್ ಸಿನಿಮಾ ಒಪ್ಕೊಳ್ಳಿಕ್ಕೆ ಶಿವಣ್ಣ ಅವ್ರಿಗೆ ಯಾಕೆ ಇಷ್ಟ ಆಯ್ತು? ಯಾಕೆ ನನಗೆ ಈ ಸಿನಿಮಾ ಮಾಡಬೇಕು ಅಂತ ಅನಿಸ್ತು? ಇಲ್ಲ, ಬೇಸಿಕಲಿ ಇದು ಸಬ್ಜೆಕ್ಟ್ ಬಂದ್ಬಿಟ್ಟು ಒಂದು 10-12 ಇಯರ್ಸ್ ಬ್ಯಾಕ್ ಡಿ ಬಾಬು ಅವರ ಒಂದು ಸ್ಮಾಲ್ ಥ್ರೆಡ್ ಅದು ಮೈಂಡ್ಲಿ ಯಾವಾಗಲೂ ಕೊರಿತಾ ಇದೆ. ಅಂದರೆ ಕತೆ ಹೇಳೋ ರೀತಿ ಅಷ್ಟು ತುಂಬ ವಿಭಿನ್ನತೆ ಇತ್ತು. ಆ್ಯಕ್ಚುಲಾಗಿ ಲೇಟರ್ ಆನ್ ಬಂದ್ಬಿಟ್ಟು ಅದೊಂದು ಬೇರೆ ಶೇಪ್ ತಗುತ್ತೆ. ಬಟ್ ಅದರ್ವೈಸ್ ಬಿಫೋರ್ 12 ಇಯರ್ಸ್ ಕೇಳಬೇಕಾದ್ರೆ ಒಂದು ಟ್ರ್ಯಾಕ್ ತುಂಬ ಚೆನ್ನಾಗಿತ್ತು. ಅಂದರೆ ಈ ಟ್ರಾವೆಲಿಂಗಿಂದ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಫ್ಲ್ಯಾಶ್ ಬ್ಯಾಕ್ ಬರ್ತಾ ಹೋಗುತ್ತೆ. ಬಂದಾಗ ಕರೆಕ್ಟ್ ಇಂಟರ್ವಲ್ ಬ್ಲಾಕ್ಲಿ ಅವನು ಏನು ಯಾತಕ್ಕೆ ಹೋಗ್ತಾನೋ ಅಲ್ಲಿ ಒಂದು ಪರ್ಸನ್ನ ಮೀಟ್ ಮಾಡ್ತಾನೆ. ಅದಾದಮೇಲೆ ಏನು ಸ್ಟೋರಿ ಡಿವಿಯೇಟ್ ಆಗುತ್ತೆ. ಆಮೇಲೆ ಅವನು ಬಂದಿರೋ ಕಾರಣ ಏನು, ಅಲ್ಲಿ ಹೋಗಿರೋ ಪ್ರೊಫೆಷನ್ ಏನು, ಆ ಪ್ರೊಫೆಷನ್ ಬಿಟ್ಟು ಅಲ್ಲಿ ಅನ್ಫಾರ್ಚುನೇಟಾಗಿ ಆ ವ್ಯಕ್ತಿ ಸಿಕ್ಕಿದಾಗ ಆ ವ್ಯಕ್ತಿ ಜೊತೆಲಿ ಯಾವ ರೀತಿ ಅವನ ಒಂದು ಏನೊಂದು ಮಿಸ್ಟೇಕ್ ಆಗಿರುತ್ತೋ ಆ ಮಿಸ್ಟೇಕ್ನ ಹೆಂಗೆ ರೆಕ್ಟಿಫೈ ಮಾಡಿ ಲಾಸ್ಟ್ಲಿ ಯಾವ ರೀತಿ ಒಂದು ಜಜ್ಮೆಂಟ್ ಕೊಡ್ತಾನೆ. ಸೊ ಬೇಸಿಕಲಿ ಇವಾಗ ನಾವು ಒಪ್ಕೊಳ್ಳೋ ಕಾರಣ ಬಂದ್ಬಿಟ್ಟು ಅವಾಗ ಮಾಡಿದ್ಕೂ ಇವಾಗ ಮಾಡಿದ್ಕೂ ಶಿವಣ್ಣ 28 ಇಯರ್ಸ್ ಆಯಿತು. ಇವಾಗ ಮಾಡಿದಾಗ ಯಾವ ರೀತಿ ಅದು ಸ್ಟೀರಿಯೋ ಟೈಪ್ ಆಗುತ್ತಾ, ಇಲ್ಲಾಂದರೆ ಒಂದು ವಿಭಿನ್ನತೆ ತರೋಕ್ಕಾಗುತ್ತಾ ಆ ಸಬ್ಜೆಕ್ಟ್ಲಿ ಅಂತ ಬಂದಾಗ ಡಿ ಬಾಬು ಜೊತೆಲಿ ಅಂಕಲ್ ಮಾಡೋಣ ಅದು ಅಂತ ಹೇಳ್ಬಿಟ್ಟು ಅದು ಇಮಿಡಿಯೇಟಾಗಿ ಫಿಕ್ಸ್ ಮಾಡಿ. ಆ್ಯಂಡ್ ಒಂದು ಸ್ಪೋರ್ಟ್ಸ್ ಅನ್ನೋದು ಒಂದು ಸ್ಪೋರ್ಟ್ಸ್ ಮೆಟೀರಿಯಲ್ ಅಂತ ತಗೊಂಬಂದು ಇಟ್ಟು ಅದಕ್ಕೊಂದು ಬೇರೆ ಕಲರ್ ಕೊಟ್ಟು, ಬಟ್ ಟ್ರ್ಯಾಕ್ ಅಂತೂ ಅವ್ರು ಹೇಳಿದ ಟ್ರ್ಯಾಕ್ನ ಇಟ್ಕೊಂಡು ಒಂದು ವಿಭಿನ್ನವಾದ ರೀತಿಗೆ ಪ್ರಯತ್ನ ಪಟ್ಟು. ಸೊ ನೋಡೋಣ ಯಾಕಂದರೆ ಬರೀ ಆ್ಯಕ್ಷನ್ ಸಿನಿಮಾಗಳೇ ಆಯಿತು. ಫ್ರಮ್ ಮೈಲಾರಿ ಆದಮೇಲೆ ಮೈಲಾರಿ ಒಂದು ಸ್ವಲ್ಪ ಎಮೋಷ್ನಲ್ ಡ್ರಾಮಾ ಆಯಿತು. ಅದಾದಮೇಲೆ ಜೋಗಯಿಂದ ಹಿಡಿದು ಶಿವ ಆ್ಯಂಡ್ ಲಾಸ್ಟ್ ಬಜರಂಗಿ ಎಲ್ಲ ಸ್ವಲ್ಪ ಈ ಕಡ್ಡಿಪುಡಿ ಎಲ್ಲ ಸ್ವಲ್ಪ ಈ ಆ್ಯಕ್ಷನ್ ಪ್ಯಾಕ್ಟು ಸ್ವಲ್ಪ ಅಂಡರ್ವರ್ಲ್ಡ್ ಜೊತೆಲೇ ಇತ್ತು. ಸೊ ಇದೊಂದು ಬಂದ್ಬಿಟ್ಟು ಒಂದು ಅಪಾರ್ಟ್ ಫ್ರಮ್ ದೀಸ್ ಆ್ಯಕ್ಷನ್ ಜಾನರ್ ಬಿಟ್ಟು ಒಂದು ವಿಭಿನ್ನವಾದ ಒಂದು ಕ್ಲಾಸಿಕ್ ರೀತಿಲಿ ಒಂದು ಸಿನಿಮಾ ಕೊಡುವಂಥ ಒಂದು ಪ್ರಯತ್ನ ಅಷ್ಟೇ. ಶ್ಯೂರ್ ಸರ್. ಇನ್ನು ನಗಿಸೋ ಕಾಯಕ ಮಾಡ್ತಿರೋರು ಬುಲೆಟ್ ಅವರು, ಈ ಸಿನಿಮಾದಲ್ಲಿ ನಿಮ್ಮ ಪಾಲು ಎಷ್ಟಿದೆ? ನನಗೆ ಇತ್ತೀಚಿನ ನಾನು ಏನು ಸಿನಿಮಾಗಳು ಇಷ್ಟು ವರ್ಷ ಮಾಡ್ಕೊಂಡ್ಬಂದಿದ್ನೋ ಅದಲ್ಲದೆ ಬೇರೆ ಥರನೇ ಶ್ಯಾಡೋ ಇದೆ ಇಲ್ಲಿ. ನನ್ನ ಪಾತ್ರದಲ್ಲಿ ಏನಾಗಿದೆ, ತಮಿಳ್ ಮತ್ತು ಕನ್ನಡ ಎರಡು ಮಿಕ್ಸ್ ಆಗಿ ಹೇಳೋ ಒಂದು ಪಾತ್ರ. ನನಗೆ ಈ ಪಾತ್ರಕ್ಕೆ ಶಿವಣ್ಣ ಅವರು ತುಂಬ ಹೆಲ್ಪ್ ಮಾಡಿದ್ರು ಸ್ಪಾಟಲ್ಲಿ. ಅಲ್ಲಿ ಏನಾಗುತ್ತೆ ಅಂದರೆ ಕನ್ನಡ ನಾವು ಯೂಶ್ವಲಾಗಿ ಕನ್ನಡ ಹೇಳ್ಕೊಂಡು ಹೋಗ್ತಾ ಇರ್ತೀವಿ, ಅಲ್ಲಿ ಇನ್ ಬಿಟ್ವೀನಲ್ಲಿ ತಮಿಳ್ ಸೇರಿಸ್ಕೊಂಡು ಹೋಗ್ಬೇಕು. 50% ಅದು 50% ಇದು. ಸೊ ಅದು ತುಂಬ ಕಷ್ಟನೇ ಆಗೋದು ನನಗೆ. ತುಂಬ ನನಗೆ ಹೆಲ್ಪ್ ಮಾಡಿ ಹಿಂಗೆ ಮಾಡು ಅಂತ ಕೂರಿಸ್ಕೊಂಡು ಒಂದು ಕಾಯಿನ್ ಅಪ್ ಮಾಡಿ ಮತ್ತು ಟೇಕ್ ಹೋಗ್ತಿದ್ದೋ. ಸೊ ಅಷ್ಟು ಕ್ರೆಡಿಟ್ ಇವತ್ತು ನಾನು ಏನನ್ನ ಚೆನ್ನಾಗಿ ಕಾಣ್ತಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ಡೈರೆಕ್ಟ್ರು ಬಾಬಣ್ಣ ಇವತ್ತಿಲ್ಲ ನಮ್ಮ ಜೊತೆಗೆ, ತುಂಬ ಮಿಸ್ ಮಾಡಿಕೊಂಡು. 100% ಈ ಸಿನಿಮಾನ ಅರ್ಪಣೆ ಕೂಡ ಅವರಿಗೆ ಅಂತ ಹೇಳ್ಬಿಟ್ಟು ಅವ್ರ ಕೂಸ್ ಆರ್ಯನ್ ಇಸ್ ಸ್ಕಿಡ್ ಅಷ್ಟೇ ಹೇಳ್ಬೇಕು. ಟೋಟ್ಲಿ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಪ್ರೆಸೆಂಟ್ ಇದ್ರಲ್ಲೂ ಆ ರೀತಿ ಒಂದು ಚೇಂಜ್ ಓವರ್ ಸಬ್ಜೆಕ್ಟ್ ಕೊಡ್ಬೋದು ಅನ್ನೋದಕ್ಕೆ ಐ ಥಿಂಕ್ ಬಾಬು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆ್ಯಂಡ್ ಪ್ರಕಾಶ್ ಹೇಳ್ದಂಗೆ ಐ ಥಿಂಕ್ ವಿ ಮಿಸ್ ಹಿಮ್ ಅ ಲಾಟ್. ಯಾಕಂದರೆ ಇವತ್ತು ಮುಗಿಸು ರಿಲೀಸಿಂಗ್ ಅಂತಕ್ಕೆ ಬಂದಿದೆ. ಆಲ್ಮೋಸ್ಟ್ ನೆಕ್ಸ್ಟ್ ವೀಕ್ ಫಸ್ಟ್ ಆಫ್ ಆಗಸ್ಟ್ ಬರ್ತಾ ಇದ್ದೀವಿ. ಸೊ ಅವರೇ ಇಲ್ದಿರ್ಬೇಕಾದ್ರೆ ಐ ಥಿಂಕ್ ಹೀ ಈಸ್ ದೇರ್, ಇಸ್ ಸೋಲ್ ವಿಲ್ ಬಿ ಸೀಯಿಂಗ್ ದ ಫಿಲಮ್ ಅಂತ ಅನ್ಸುತ್ತೆ. ಅಪ್ರಿಸಿಯೇಷನ್ ಬರಬೇಕು. ಅಟ್ಲೀಸ್ಟ್ ಈ ಸಿನಿಮಾ ಒಂದು ಏನು ಡೆಡಿಕೇಟ್ ಮಾಡ್ತೀನಿ ಅವ್ರಿಗೆ 100% ಒಂದು ಲಾಸ್ಟ್ ಸಿನಿಮಾ ಅಂತ ಏನು ಡಿ ಬಾಬು ಅವ್ರಿಗೆ, ಐ ಥಿಂಕ್ ದಟ್ ಕ್ರೆಡಿಟ್ ಶುಡ್ ಗೋ ಟು ಹಿಮ್ 100%. ಯಾಕಂದರೆ ಎಲ್ಲರೂ ಅದು ಕಷ್ಟಪಟ್ಟಿದ್ದಾರೆ. ಆಲ್ ದ ಟೆಕ್ನಿಷಿಯನ್, ಆಲ್ ದ ಆರ್ಟಿಸ್ಟ್, ಇದು ಶುಡ್ ಬಿ ಎ ಗಿಫ್ಟ್ ಟು ಡಿ ಬಾಬು ಅನ್ನೋದೇ ಒಂದು ಆಸೆ. ಇದೊಂದು ಅಭಿಮಾನಿಗಳಿಗೆ, ಯಾಕಂದರೆ ಅಭಿಮಾನಿಗಳಿಗೆ ಅವ್ರಿಗೆ ಸಾಕಷ್ಟು ಸಕ್ಸಸ್ ಕೊಟ್ಟಿದ್ದಾರೆ. ಟುವರ್ಡ್ಸ್ ದ ಎಂಡ್ ಅವ್ರು ಏನು ಯಾವ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಈ ಲಾಸ್ಟ್ ಇಸ್ ಲೈಫ್. ಸೊ ಈ ಲೈಫ್ಗೆ ಜನ ಬಂದ್ಬಿಟ್ಟು ಒಂದು ಲೈಫ್ ಕೊಡಬೇಕು. ಅಂದರೆ ಒಂದು ಗಿಫ್ಟ್ ಕೊಡಬೇಕು. ಐ ಥಿಂಕ್ ದಟ್ ಶುಡ್ ಬಿ ಫ್ರಮ್ ಅಭಿಮಾನಿಗೆ. ಇದು ನಮ್ಮ ಆರ್ಟಿಸ್ಟು ಟೆಕ್ನಿಷಿಯನ್ ಕರ್ತವ್ಯ ಅಲ್ಲ, ಇಡೀ ಅಭಿಮಾನಿಗಳ ಒಂದು ಕರ್ತವ್ಯ ಅಂತ ನಾನು ಭಾವಿಸ್ತೀನಿ.
ಆ್ಯಂಡ್ ದ ಸೇಮ್ ಟೈಮ್ ಅವರ ಆತ್ಮ ನಮ್ಮ ಜೊತೆಗಂತೂ ಇಲ್ಲ, ಅವ್ರ ದೇಹ ಅಂತೂ ಇಲ್ಲ. ಸೊ ಅವ್ರ ಆತ್ಮ ಇದನ್ನ ನೋಡಿ ಸಂತೋಷ ಪಡಲಿ ಜನ, ಇದನ್ನ ಒಂದು ಸಕ್ಸಸ್. ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡಿದ್ವಿ, ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ವಿ, ಒಳ್ಳೆ ಸಿನಿಮಾ ಫ್ಯಾಮಿಲಿ ಆ್ಯಂಡ್ ಬೇಸಿಕ್ಲಿ ಲವ್ ವಿತ್, ಅಂದರೆ ಹೆಂಗೆ ಹೋಗ್ಬೇಕು ಒಬ್ಬ ಮನುಷ್ಯ ಒಂದು ಅಥ್ಲೆಟಿಕ್ ಆಗಿರೋದ್ರಿಂದ ಒಂದು ಯಾವ ರೀತಿ ಒಂದು ಏನೋ ಒಂದು ಟ್ರ್ಯಾಕ್ನ ಚೂಸ್ ಮಾಡಬೇಕು. ಅಥ್ಲೆಟಿಕ್ ಅಂದ ತಕ್ಷಣ ಟ್ರ್ಯಾಕ್ ಬರುತ್ತೆ, ಟ್ರ್ಯಾಕ್ ಇವೆಂಟ್ಸ್ ಬಂದಾಗ ವಿ ಶುಡ್ ಆಲ್ವೇಸ್ ಬಿ ಇನ್ ರೈಟ್ ಟ್ರ್ಯಾಕ್. ರೈಟ್ ಟ್ರ್ಯಾಕ್ಲಿ ಇದ್ದಾಗ ಜೀವನನೂ ರೈಟ್ ಟ್ರ್ಯಾಕ್ಲಿ ಹೋಗುತ್ತೆ. ಬಟ್ ಹರ್ಡಲ್ಸ್ ಬರುತ್ತೆ, ಆ ಹರ್ಡಲ್ಸ್ನೆಲ್ಲ ನಾವು ದಾಟ್ಕೊಂಡು ಹೋಗೋಣ, ಹರ್ಡಲ್ಸನ್ನ ದಾಟ್ಕೊಂಡು ಹೋಗೋನೇ ಒಬ್ಬ ಪರ್ಫೆಕ್ಟ್ ಸ್ಪೋರ್ಟ್ಸ್ ಮ್ಯಾನ್. ಹಾಗೂ ಲೈಫಲ್ಲೂ ಅಷ್ಟೇ ಇದೆ. ಸೊ ಲೈಫ್ ಆ್ಯಂಡ್ ರೇಸ್ ಈ ಎರಡಕ್ಕೂ ಅನ್ವಯಿಸುತ್ತೆ. ಆ್ಯಂಡ್ ಪ್ರಕಾಶ್ದಂತೂ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್, ಅವನ್ನ ತ್ರಿಬಲ್ ಎ ರಾಜ ಅಂತ ಕರಿತೀವಿ. ತ್ರಿಬಲ್ ಎ ರಾಜ, ತ್ರಿಬಲ್ ಎ ರಾಜ ಅಂದರೆ ಆಲ್ ಇನ್ ಆಲ್ ಅಳಗ ರಾಜ. ಸೊ ದಟ್ಸ್ ತ್ರಿಬಲ್ ಎ ರಾಜ ಅಂತ. ಓಕೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾನೆ. ಇದನ್ನ ಒಂದು ಹೊರನೋಟಕ್ಕೆ ನೋಡಿದಾಗ ಆರ್ಯನ್ ಸಿನಿಮಾ ಸಮಥಿಂಗ್ ಲೈಕ್ ಚಕ್ ದೇ ಇಂಡಿಯಾ ತರಾನೇ ಅನ್ಸುತ್ತೆ, ಅದೇ ಫೀಲ್ ಅನ್ನ ಕೊಡುತ್ತೆ. ಶಾರುಖ್ ಮಾಡಿದಂತ ರೋಲ್ ಅಲ್ಲಿ ಶಿವಣ್ಣ ಬೇಸಿಕಲಿ ಐ ಥಿಂಕ್ ನಿಮ್ಗೆ ಸ್ಪೋರ್ಟ್ಸ್ ಅಂದ ತಕ್ಷಣ ನಮ್ಗೆ ಇಮಿಡಿಯೇಟ್ ನಮ್ಗೆ ಅನ್ಸೋದು ಬಾಗ್ ಮಿಲ್ಕಾ ಬಾಗ್ ಬಂತು ಅಂಡ್ ಚಕ್ ದೇ ಇಂಡಿಯಾ ಬಂತು. ಐ ಥಿಂಕ್ ಬೇಸಿಕಲಿ ಎವ್ರಿಥಿಂಗ್ ಇಸ್ ಸ್ಪೋರ್ಟ್ಸ್. ಬಟ್ ಅದರಲ್ಲಿ ಇರೋ ಸ್ಟೋರಿಗೂ ಇದರಲ್ಲಿ ಇರೋ ಸ್ಟೋರಿಗೂ ಬಹಳ ವ್ಯತ್ಯಾಸ ಇದೆ. ಇಟ್ಸ್ ನಾಟ್ ಅ ರಿಮೇಕ್ ಅಂತಿಲ್ಲ. ಮೈಟ್ ಬಿ ಅ ಸ್ಪೋರ್ಟ್ಸ್ ಬೇಸ್ ಇರೋದ್ರಿಂದ ಇಟ್ ಮೈಟ್ ಬಿ ಅನ್ ಇನ್ಸ್ಪಿರೇಷನ್ ಅಷ್ಟೇ. ಆ್ಯಂಡ್ ಸ್ವಲ್ಪ ಲುಕ್ಕು ಹಂಗೆ ಇರುತ್ತೆ, ಬಿಕಾಸ್ ಐ ಕೆಪ್ಟ್ ಸಮ್ ಸ್ಟಬಲ್ ಲುಕ್ ಇರೋದ್ರಿಂದ, ಲಿಟಲ್ ಬಿಟ್ ನಿಮಗೆ ಮೆಚ್ಯೂರ್ ಲುಕ್ ಇರೋದ್ರಿಂದ ಬೋತ SRK ಅಲ್ಲ, ಸ್ವಲ್ಪ ಎಲ್ಲೋ ಒಂದು ಕಡೆ ಯು ವಿಲ್ ಫೀಲ್ ದಟ್ ಸಿಮಿಲಾರಿಟೀಸ್. ಪೋಸ್ಟರ್ಸ್ ಇರ್ಬೋದು, ಇಲ್ಲ ನಿಂತ್ಕೊಂಡ್ರೆ ಸ್ಟೈಲ್ ಇರ್ಬೋದು, ಲಿಟಲ್ ಬಿಟ್ ಸಿಮಿಲಾರಿಟಿ ಬರ್ಬೋದು. ಅದರ್ವೈಸ್ ಸಬ್ಜೆಕ್ಟ್ ವೈಸ್ ಇಟ್ಸ್ ವೆರಿ ನ್ಯೂ. ಓಕೆ, ಅಫ್ಕೋರ್ಸ್ ಕೋಚ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀರಾ ನೀವು. ಆ ಕೋಚ್ ಕ್ಯಾರೆಕ್ಟರ್ಗೋಸ್ಕರ ನೀವು ಏನ್ ತಯಾರಿ ಮಾಡ್ಕೊಂಡಿದ್ರಿ? ಇದಕ್ಕೆ ತಯಾರಿ ಅನ್ನೋದಕ್ಕಿಂತ ಏನಂದ್ರೆ ಬೇಸಿಕಲಿ ಐ ಆಮ್ ಅ ಸ್ಪೋರ್ಟ್ಸ್ ಮ್ಯಾನ್. 100 ಮೀಟರ್ಸ್ ಆಗಲಿ ಐ ವಾಸ್ ಅ ಬಿಗ್ ಸ್ಪೋರ್ಟ್ಸ್ ಮ್ಯಾನ್. ಅದರಿಂದ ತಯಾರಿ ಅನ್ನೋದಕ್ಕಿಂತ ನನಗೆ ಸ್ವಲ್ಪ ಸ್ಪೋರ್ಟ್ಸ್ಲಿ ಸ್ವಲ್ಪ ನಾಲೆಜ್ ಇರೋದ್ರಿಂದ ವಿ ನೋ ಸಮ್ ಅಥ್ಲೆಟಿಕ್ ಎಕ್ಸಸೈಸ್ ಗೊತ್ತು. ಬೇಸಿಕಲಿ ನಾವು ನೋಡ್ತಾ ಇದ್ದೆ ಸ್ಪೋರ್ಟ್ಸ್ ಇವೆಂಟ್ ಎಲ್ಲಿ ನಡೆದಿದ್ರು ಮೆಡ್ರಾಸ್ಗೆ ಹೋಗಿ ನೋಡ್ತಾ ಇದ್ದೆ, ಆ್ಯಂಡ್ ಬೆಂಗಳೂರು ಬಂದು ನೋಡ್ತಾ ಇದ್ದೆ. ಸೊ ಆ ಎಕ್ಸಸೈಸ್ ಹೆಂಗೆ ಮಾಡ್ತಾರೆ, ಸಿನ್ಸ್ ಐ ವಾಸ್ ಅನ್ ಅಥ್ಲೀಟ್ ಐ ಹ್ಯಾಡ್ ದಿಸ್, ನನಗೆ ಎಕ್ಸಸೈಸ್ ಮಾಡಬೇಕಾದ್ರೆ ಸ್ವಲ್ಪ ನೆನಪಿತ್ತು. ಅದೆಲ್ಲ ಇಟ್ಕೊಂಡು ವೀಸ್ ಟು ದಿಸ್ ಒನ್ ಇದು ಮಾಡ್ಕೊಂಡು ಮ್ಯಾನ್ಪ್ಲೇಟ್ ಮಾಡ್ಕೊಂಡು ಮಾಡಿದ್ವಿ. ಆಮೇಲೆ ಸ್ಕ್ರಿಪ್ಟ್ ಅಲ್ಲಿ ಕೆಲವೊಂದು ಡೈಲಾಗ್ಸ್ಗಳು ಇಲ್ಲದೆ ಹೋದ್ರು ಸ್ಪೋರ್ಟ್ಸ್ ಲ್ಯಾಂಗ್ವೇಜ್ನ ತುಂಬ ಚೆನ್ನಾಗಿ ಮಾತಾಡೋರು. ಶಿವಣ್ಣ ಇಷ್ಟು ಚೆನ್ನಾಗಿ ಮಾತಾಡ್ತೀರ, ನೀವು ಇಷ್ಟು ಚೆನ್ನಾಗಿ ಕೊಡ್ತೀರ. ಸ್ಪೋರ್ಟ್ಸ್ ಲ್ಯಾಂಗ್ವೇಜ್ ಏನಿದೆಯೋ ಇದು ಅದಕ್ಕೆ ಆ ಬಾಡಿ ಲ್ಯಾಂಗ್ವೇಜ್ ಏನಿದೆಯೋ ಸ್ಪೋರ್ಟ್ಸ್ಗೆ ಅದನ್ನು ತುಂಬ ಚೆನ್ನಾಗಿ ಮಾತಾಡೋರು. ನಾನು ಅಂದ್ಕೊಂಡೆ. ಎಸ್ ಸರ್, ನಾನು ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ. ಈಗ ಒಂದು ಸಣ್ಣ ಬ್ರೇಕ್ ಅನ್ನ ತಗೊಳ್ಳೋಣ. ಬ್ರೇಕ್ ತಗೊಳ್ಳೋಂತ ಸಮಯ. ಬ್ರೇಕ್ ನ ನಂತರ ನಮ್ ಜೊತೆ ರಮ್ಯಾ ಅವರು ಕೂಡ ಜಾಯಿನ್ ಆಗ್ತಿದ್ದಾರೆ. ಈಗ ಒಂದು ಸ್ಮಾಲ್ ಬ್ರೇಕ್.